ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಈಗಾಗಲೇ ಸವಿಸ್ತಾರವಾಗಿ ಕೆಪಿಎಸ್ಸಿಯ ನ್ಯೂನ್ಯತೆಗಳ ಬಗ್ಗೆ, ಇದರ ಆಸ್ಪಿರೆಂಟ್ಸ್ ಏನಿದ್ದಾರೆ, ಎಕ್ಸಾಮ್ ಬರೀತಾರಂಥವ್ರು ಏನಿದ್ದಾರೆ, ಇವರ ವಿವಿಧ ಬೇಡಿಕೆಗಳ ಬಗ್ಗೆ ಸವಿಸ್ತಾರವಾಗಿ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ನಿನ್ನೆ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಿದ್ದಂಥ ಈ ವಿದ್ಯಾರ್ಥಿಗಳ ಮೇಲೆ ಪೊಲೀಸವರು ನಿನ್ನೆನೂ ಸಹ ಅರೆಸ್ಟ್ ಮಾಡಿ CAR ಗ್ರೌಂಡಲ್ಲಿ ಇಟ್ಕೊಂಡು ಸಂಜೆ 6:30-7 ಗಂಟೆಗೆ ಬಿಟ್ಟಿದ್ದಾರೆ. ಇವತ್ತು ಸಹ ಶಾಂತಿಯುತವಾಗಿ ವಿಜಯನಗರದ ಕೋಚಿಂಗ್ ಸೆಂಟರ್ಗಳ ಹತ್ರ ಇದ್ದಂಥ ವಿದ್ಯಾರ್ಥಿಗಳನ್ನ ವಿಜಯನಗರ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ರು. ಈ ವಿಷಯವನ್ನ ಮನಗೊಂಡಂತ ಸ್ಥಳೀಯ ಯುವ ಮೋರ್ಚಾ ಸದಸ್ಯರುಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದ ಮೇಲೆ ನಾವೆಲ್ಲರೂ ಸಹ ಹೋಗಿ ಬಂಧಿತರಾಗಿದ್ದಂತಹ ವಿದ್ಯಾರ್ಥಿಗಳನ್ನ ಬಿಡಿಸಿ, ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಡಿಸಿ ಅದಾದ ನಂತರ ನಮ್ಮ ಕಾರ್ಯಕರ್ತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ 100ಕ್ಕೂ ಹೆಚ್ಚು ಕಾರ್ಯಕರ್ತರು, 150ಕ್ಕೂ ಹೆಚ್ಚು ಕಾರ್ಯಕರ್ತರು ಸ್ಟೇಷನ್ ಒಳಗಡೆ ಇದ್ದಿದ್ರಿಂದ ನಮಗೂ ಪೊಲೀಸವ್ರಿಗೂ ಒಂಚೂರು ವಾಗ್ವಾದ ನಡೆದ ನಂತರ ಎಲ್ಲರನ್ನ ಬಿಡುಗಡೆ ಮಾಡುವಂಥದ್ದು ಮತ್ತು ಯಾರು ಆಸ್ಪಿರೆಂಟ್ಸ್ ಅನ್ನ ಅರೆಸ್ಟ್ ಮಾಡಿದ್ರು ಅವ್ರನ್ನೂ ಸಹ ಬಿಡುಗಡೆ ಮಾಡುವಂಥ ಕೆಲಸವನ್ನ ಇವತ್ತು ವಿಜಯನಗರ ಠಾಣೆಯಿಂದ ಮಾಡಿದ ನಂತರ ರಾಜ್ಯಪಾಲರಿಗೆ ಸಂಪೂರ್ಣವಾಗಿ ವಿಷಯವನ್ನ ಮಾಹಿತಿಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು 3 ಜನ ವಿದ್ಯಾರ್ಥಿ ಪ್ರತಿನಿಧಿಗಳ ಒಟ್ಟಿಗೆ ನಾವು ಹೋಗಿ ರಾಜ್ಯಪಾಲರಿಗೆ ವಿಷಯವನ್ನ ತಿಳಿಸಿ, ಅವರು KPSC ಚೇರ್ಮನ್ ಅವ್ರಿಗೂ ಸಹ ಮನವರಿಕೆಯನ್ನ ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಇದಾದ ನಂತರ ಅವರನ್ನು ಸಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಭೇಟಿ ಮಾಡಿ ಇದನ್ನ ಭಾನುವಾರದಂದು ಅಥವಾ ಸರ್ಕಾರಿ ರಜೆ ದಿನ ಕೊಡಲೇಬೇಕು ಅನ್ನೋ ಒಂದು ಆಗ್ರಹ ಏನು ವಿದ್ಯಾರ್ಥಿಗಳಿಗಿದೆ, ಆ ಆಗ್ರಹವನ್ನ ನಾವು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ನಾವು ಸಹ ವಿದ್ಯಾರ್ಥಿಗಳೊಟ್ಟಿಗೆ ಸಂಪೂರ್ಣವಾಗಿ ಈ ಹೋರಾಟದಲ್ಲಿ ನಾವು ನಿಲ್ತೀವಿ ಅಂತ ನಮ್ಮ ಅಧ್ಯಕ್ಷರ ಒಂದು ಸಹಕಾರದೊಂದಿಗೆ ನಾವು ಹೇಳ್ತಾ ಎಲ್ಲ ಕಾರ್ಯಕರ್ತರು ವಿದ್ಯಾರ್ಥಿಗಳೊಟ್ಟಿಗೆ ಇರ್ತೀವಿ. ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಪರೀಕ್ಷೆಯನ್ನ ಬರೀಬೇಕಾದ್ರೆ ಇನ್ನೂ ಹೆಚ್ಚಿನ ಭಾನುವಾರ ಅಥವಾ ಸರ್ಕಾರಿ ರಜೆ ದಿನ KPSC ಅವರು ಈ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಬೇಕು ಅಂತ ಆಗ್ರಹ ಮಾಡಿ KPSC ಚೇರ್ಮನ್ ಅವ್ರಿಗೂ ಸಹ ಇವತ್ತು ಮತ್ತು ನಾಳೆ ಏನ್ ಕ್ರಮ ತಗೊಬೇಕು ಅದನ್ನ ಖಂಡಿತವಾಗ್ಲೂ ವಿದ್ಯಾರ್ಥಿಗಳೊಟ್ಟಿಗೆ ಮಾಡ್ತೀವಿ. ಬಂಧಿತರಾಗಿರೋದ್ರಿಂದ ಅವರಿಗೆ ಪರೀಕ್ಷೆ ಬರೆಯೋದ್ರಿಂದ ಅಥವಾ ಮುಂದಿನ ಆಯ್ಕೆ ಪ್ರಕ್ರಿಯೆ ಸಂಬಂಧ ಯಾವುದು ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಅನೇಕರಿಗೆ ಈ ರೀತಿ ಸಮಸ್ಯೆ ಆಗಿದೆ, ಹೋರಾಟ ಮಾಡೋದು. ಯಾವುದೇ ಕೇಸನ್ನ ದಾಖಲಿಸಿಲ್ಲ ಅವ್ರ ಮೇಲೆ. ಅವ್ರ ಹತ್ರ ಅವ್ರನ್ನ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಒಂದು ಲೆಟರ್ ಬರ್ಸ್ಕೊಂಡು ಯಾವುದೇ ರೀತಿ, ಯಾಕಂದ್ರೆ ಅಲ್ಲಿ CM ಪ್ರೋಗ್ರಾಮ್ ಬೇರೆ ಇತ್ತು ಮತ್ತು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಲ್ಲಿ ಭಾಗವಹಿಸಲ್ಲ ಅಂತ ಹೇಳಿ ಅವರಿಂದ ಒಂದು ರೈಟಿಂಗ್ ಅಲ್ಲಿ ತಗೊಂಡು ಅವ್ರನ್ನ ರಿಲೀಸ್ ಮಾಡುವಂತದ್ದು ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಒಫೆನ್ಸ್ ಅವ್ರ ಮೇಲೆ ಯಾರ ಮೇಲೂ ಬುಕ್ ಮಾಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.